ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಂತೂ ಇಂತೂ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆ ಎದ್ದಿದ್ದ ಒಳ ಮೀಸಲಾತಿ ಗೊಂದಲಕ್ಕೆ ಗದ್ದಲಕ್ಕೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಸಚಿವ ಸಂಪುಟ ಸಭೆ, ಅದರಲ್ಲಿ ಈ ಕುರಿತಂತ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಾಗಿದೆ. ಮತ್ತು ಬಹುತೇಕ ಯಾರು ದಲಿತ ಸಂಘಟನೆಗಳು ಏನಿದ್ದಾವೆ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಏನಿದ್ದಾವೆ, ಅವರೆಲ್ಲರೂ ಕೂಡ ಸಂಘಟನೆಗಳು ಮತ್ತು ನಾಯಕರು ತಮ್ಮ ಒಂದು ಒಪ್ಪಿಗೆಯನ್ನು ಸೂಚಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದ ಹಾಗಾಗಿದೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಈಗ ದಲಿತರಿಗೆ ಒಳ ಮೀಸಲಾತಿಯ ಕುರಿತಂತೆ ಸಿಕ್ಕಿದೆ, ಏನಿತ್ತು ಇದು ವಿವಾದ ಮತ್ತು ಇದರ ಭವಿಷ್ಯ ಏನಾಗುತ್ತೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ದಲಿತರ ಒಳ ಮೀಸಲಾತಿಯ ಚರ್ಚೆ ಇಂದು ನಿನ್ನೆಯದಲ್ಲ, ಸುಮಾರು 20-30 ವರ್ಷಗಳಿಂದಲೂ ಕೂಡ ನಡೀತಾ ಬರ್ತಾ ಇತ್ತು. ಅಲ್ಲಿರ್ತಕ್ಕಂಥ ಹಲವಾರು ಜಾತಿಗಳ ನಡುವೆ ಇರತಕ್ಕಂಥ ಏನು ಮೀಸಲಾತಿಯ ತಾರತಮ್ಯ ಇದೆಯಲ್ಲ, ಅದರ ವಿರುದ್ಧ ದೊಡ್ಡ ಮಟ್ಟದ ಕೂಗು ಕೇಳಿ ಬರ್ತಾ ಇತ್ತು. ಬಲಗೈ ಸಮುದಾಯದವರಿಂದ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂಥ ಮಾತನ್ನ ಎಡಗೈನವರು ಕೂಗನ್ನ ಎಬ್ಬರಿಸಿದ್ರೆ, ಈ ಕಡೆ ಬಲಗೈನವರು ಇಲ್ಲಿಲ್ಲ, ಹಾಗೇನಾಗ್ತಿಲ್ಲ, ಎಲ್ಲರೂ ಕೂಡ ಸಮಾನವಾಗಿ ನಾವು ಮೀಸಲಾತಿಯನ್ನು ಪಡೀತಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ರು. ಇತ್ತ ಕಡೆ ಎಡಗೈ ಬಲಗೈ ಬಿಟ್ಟು ಇನ್ನೂ ಉಳಿದಿರತಕ್ಕಂಥ ಸ್ಪೃಶ್ಯ ಜಾತಿಗಳು ಅದರಲ್ಲಿ ಇರತಕ್ಕಂಥದ್ದು, ಅವರು ಯಾವುದೇ ರೀತಿಯ ತಕರಾರನ್ನ ತೆಗಿತಾ ಇರಲಿಲ್ಲ. ಆದರೆ ನಮಗೂ ಕೂಡ ಇನ್ನಷ್ಟು ಮೀಸಲಾತಿಯನ್ನು ಹೆಚ್ಚು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೆ ಕಳೆದ 3 ವರ್ಷಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ನೇಮಕಾತಿಗಳ ಆಗಿರಲಿಲ್ಲ. ಯಾಕಂದರೆ ಮೀಸಲಾತಿಯ ಗೊಂದಲ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು. ಆದರೆ ಯಾವಾಗ ಧಾರವಾಡದಲ್ಲಿ ಒಂದು ಯುವ ಜನತೆ ಜನ್ಜಿ ಸಿಡಿದು ಎದ್ದು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿ ರಾಜ್ಯ ಸರ್ಕಾರದಲ್ಲಿ ಸುಮಾರು 3.5 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇವನ್ನು ನೀವು ಭರ್ತಿ ಮಾಡಿ, ಅದರ್ವೈಸ್ ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟವನ್ನು ಯಾವಾಗ ನಡೆಸಿದ್ರೋ ಆಗ ಎಚ್ಚೆತ್ತುಕೊಂಡ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದಿಢೀರ್ ಸಂಪುಟ ಸಭೆಯನ್ನು ಕೂಡ ಕರೆಯಿತು. ಅದರ ನಂತರ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡು ಅದನ್ನು ಆ ಸಂಪುಟ ಸಭೆಯ ಬಿಲ್ಲನ್ನು ರಾಜ್ಯಪಾಲರಿಗೂ ಕೂಡ ಕಳಿಸ್ತು. ಅವರು ಕೂಡ ಈ ಕುರಿತಂಥ ಒಂದಷ್ಟು ಚರ್ಚೆಯನ್ನು ನಡೆಸಿ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟರು. ಆದರೆ ಈ ನಡುವೆ ಒಂದಷ್ಟು ಸ್ಪೃಶ್ಯ ಜಾತಿಗಳು ಕೋರ್ಟ್ ಮೆಟ್ಟಿಲನ್ನು ಕೂಡ ಏರ್ಬಿಟ್ಟಿದ್ರು. ಜೊತೆಗೆ ಎಡಗೈ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ನೋಡಿ, ಇಲ್ಲಿವರೆಗೂ ಕೂಡ ಎಡಗೈನವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಬಹುತೇಕ ಮೀಸಲಾತಿಯ ಪಾಲು ಬಲಗೈನವರಿಗೆ ಸಿಗ್ತಾ ಇದೆ. ಹಾಗಾಗಿ ನೀವು ಈ ಎಡಗೈ ಬಲಗೈ ನಡುವೆ ಇರತಕ್ಕಂಥ ಮೀಸಲಾತಿಯ ತಾರತಮ್ಯವನ್ನು ಸರಿಪಡಿಸೋವರೆಗೂ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲದೆ ಈ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಘೋಷಿಸಿಬಿಟ್ಟಿದ್ರಲ್ಲ, ಆ ಒಂದು ನೇಮಕಾತಿಗೂ ಕೂಡ ನಾವು ಅಡ್ಡ ಹಾಕ್ತೀವಿ, ನೀವು ಮೊದಲು ಮೀಸಲಾತಿಯನ್ನು ಸರಿ ಮಾಡಿ ಅನ್ನೋಂಥ ಒತ್ತಾಯ ಕೇಳಿಬಂದಿತ್ತು. ಈ ಕುರಿತಂತೆ ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೆದ್ಬಿಟ್ಟು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಲಾಗಿದೆ. ಈಗ ಪರಿಶಿಷ್ಟ ಜಾತಿ SC ಶೆಡ್ಯೂಲ್ ಕ್ಯಾಸ್ಟ್ ಅನ್ನುವಂಥ ಒಂದು ಸಮುದಾಯಕ್ಕೆ 15% ಮೀಸಲಾತಿಯನ್ನು ಈಗಾಗಲೇ ನೀಡಲಾಗಿದೆ. ಹಾಗಾಗಿ ಈಗ ಇವತ್ತಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ನ ಅಂಶದ ಪರವಾಗಿ ಎಲ್ಲ ಅದರಲ್ಲಿ ಒಳಗಡೆ ಬರುವಂಥ ಎಲ್ಲ ಅಂದರೆ ಒಳ ಪಂಗಡಗಳಿಗೂ ಕೂಡ ಸಮನಾಗಿ ಹಂಚಿಕೆಯನ್ನು ಮಾಡಲಾಗಿದೆ. ಅಂದರೆ ದಲಿತ ಎಡಗೈಗೆ 5% ಮತ್ತು ದಲಿತ ಬಲಗೈ ಸಮುದಾಯದ ಜಾತಿಗಳಿಗೆ 5% ಮತ್ತು ಇತರೆ ಸ್ಪೃಶ್ಯ ಜಾತಿಗಳಿಗೆ 5% ಮೀಸಲಾಗಿಡಲಾಗಿರ್ತಕ್ಕಂಥದ್ದು. ಈ ಹಿಂದೆ ಒಂದು ರೀತಿಯ ಬೇಡಿಕೆ ಇತ್ತು, ಅದೇನು ಅಂತಂದರೆ ಎಡಗೈಗೆ 5.3%, ಬಲಗೈಗೆ 5.3% ಮತ್ತು ಇತರ ಸ್ಪೃಶ್ಯ ಮತ್ತು ಅಲೆಮಾರಿ ಅರೆ ಅಲೆಮಾರಿ ಗುಂಪುಗಳಿಗೆ 4.4% ಇತ್ತು. ಆದರೆ ಈಗ ಈ ಒಂದು ಸ್ಪೃಶ್ಯ ಅಲೆಮಾರಿ ಸಿ ಗುಂಪಿನಲ್ಲಿ ಬರುವಂಥ ಸ್ಪೃಶ್ಯ ಅಲೆಮಾರಿಯವರು ಕೋರ್ಟ್ ಮೆಟ್ಟಿಲೇರಿರೋದ್ರಿಂದ ಈಗ ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ, 5-5 ಅಂತ ಹಂಚಿಕೆ ಮಾಡಲಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ಏನು ಸಚಿವ ಸಂಪುಟದಲ್ಲೂ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಒಂದು ದೊಡ್ಡ ಬಿರುಕನ್ನು ಹುಟ್ಟು ಹಾಕಿತ್ತು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮತ್ತು BJPಯಲ್ಲಿರ್ತಕ್ಕಂಥ ದಲಿತ ಸಮುದಾಯದ ರಾಜಕಾರಣಿಗಳು, ಶಾಸಕರು, ಸಂಸದರೇ ಇದರ ವಿರುದ್ಧ ದೊಡ್ಡ ಕೂಗನ್ನು ಎಬ್ಬಿಸಿದ್ರು ಮತ್ತು ಈ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ತಿರಸ್ಕರಿಸಬೇಕು ಅನ್ನುವಂಥ ಕೂಗು ಕೂಡ ಕೇಳಿಬಂದಿತ್ತು. ಹಾಗಾಗಿ ಈಗಾಗಲೇ ಎಡಗೈ ನಾಯಕರಾಗಿರ್ತಕ್ಕಂಥ
KH ಮುನಿಯಪ್ಪ, RB ತಿಮ್ಮಾಪುರ, H ಆಂಜನೇಯ, ಗೋವಿಂದ ಕಾರಜೋಳ ಮುಂತಾದ ನಾಯಕರು. ಕಾರಜೋಳರು ಈಗ ಬಿಜೆಪಿಯಲ್ಲಿ ಇರಬಹುದು, ಆದರೆ ಕಾಂಗ್ರೆಸ್ನಲ್ಲಿ ಇಬ್ಬರು ಮೂವರು ಜನ ಸೇರಿದಂತೆ ಈ ಕಡೆ HC ಮಹದೇವಪ್ಪ, ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಬಲಗೈಗೆ ಸೇರಿರ್ತಕ್ಕಂಥವ್ರು. ಇವರ ನಡುವೆನೇ ಒಂದು ರೀತಿಯ ಹಗ್ಗ ಜಗ್ಗಾಟ ಮತ್ತು ಸಂಘರ್ಷ ಎದುರಾಗಿತ್ತು. ಆದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಸಂಘರ್ಷವನ್ನು ಕಳೆದು ಬಿಟ್ಟಿದೆ. ಎಡಗೈಯಲ್ಲಿ ಬರುವಂಥ ಒಂದಷ್ಟು ಜಾತಿಗಳು ಯಾವುವು ಅಂದರೆ ಮಾದಿಗರು, ಚಾಮರ್, ಚಮ್ಮಾರ, ತೋಟಿ ಅನ್ನುವಂಥವ್ರು ಬರ್ತಾರೆ. ಮತ್ತು ಬಲಗೈಯಲ್ಲಿ ಹೊಲೆಯರು, ಹೊಲೆಯ ದಾಸರ, ಚಲವಾದಿ, ಆದಿದ್ರಾವಿಡ, ಆದಿಕರ, ಆದಿ ಕರ್ನಾಟಕ, ಕೊರಚ, ಭೋವಿ, ಆದಿ ಆಂಧ್ರ ಅನ್ನುವಂಥ ಜಾತಿಗಳು, ಸುಮಾರು 18 ಜಾತಿಗಳು ಕೂಡ ಇದರಲ್ಲಿ ಬರುವಂಥದ್ದು. ಹಾಗಾಗಿ ಸಿ ಗುಂಪಿನಲ್ಲಿ ಅಲೆಮಾರಿ, ಅರೆ ಅಲೆಮಾರಿ, ಸ್ಪೃಶ್ಯ ಗುಂಪುಗಳು ಕೂಡ ಸುಮಾರು 16 ಜಾತಿಗಳು ಬರ್ತವೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಂಘರ್ಷ, ಭಿನ್ನಾಭಿಪ್ರಾಯ, ಬಿರುಕು ಏರ್ಪಟ್ಟಿತ್ತು. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್, ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೀರ್ಮಾನ ಇದೆಯಲ್ಲ, ಅದು ಸಮಾನವಾಗಿ ಹಂಚಿಕೆ ಮಾಡಿರೋದ್ರಿಂದ ಈಗ ಒಂದು ಹೈದರಾಬಾದ್ ಕರ್ನಾಟಕಕ್ಕೂ ಸಂಬಂಧಪಟ್ಟ ಹಾಗೆ 56,436 ಹುದ್ದೆಗಳನ್ನು ಇದೇ ವರ್ಷದಲ್ಲಿ ಭರ್ತಿ ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ತರಹದ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈ ಒಳ ಮೀಸಲಾತಿತೆ ಗೊಂದಲ ಇದ್ದಿದ್ದು, ಮಾಜಿ ಸಚಿವ H ಆಂಜನೇಯ ಒಂದು ಮಾತನ್ನು ಹೇಳಿದರು, ನೀವು ನಮ್ಮ ಎಡಗೈಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ನೇಮಕಾತಿಯನ್ನು ನಾವು ಅದನ್ನು ಬಹಿಷ್ಕರಿಸ್ತೀವಿ ಮತ್ತು ಅದರ ವಿರುದ್ಧ ದೊಡ್ಡ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ರು. ಹಾಗಾಗಿ ಗೋವಿಂದ ಕಾರಜೋಳ ಕೂಡ ಎಡಗೈ ನಾಯಕರು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದೊಂದು ರಾಜಕೀಯ ಬಣ್ಣ ಪಡೆದುಕೊಳ್ಳೋದಕ್ಕಿಂತ ಮುಂಚೆ, ರಾಜಕೀಯ ಪರ್ವ ಆಗೋದಕ್ಕಿಂತ ಮುಂಚೆ ಇವತ್ತಿನ ವಿಶೇಷ ಕ್ಯಾಬಿನೆಟಿಂಗ್ ಮೀಟಿಂಗ್ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಟ್ಟುಬಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ, ಅದು ಸೆಪ್ಟೆಂಬರ್ 1, 2024 ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು 15%ಗಿಂತ ಹೆಚ್ಚು ಹೋಗೋ ಹಾಗಿಲ್ಲ ಅನ್ನೋಂಥದ್ದು. ಆ ಆರ್ಡರ್ನ ಅನ್ವಯವೇ 15%ಅನ್ನೇ ಈ ABC ಗುಂಪುಗಳಿಗೆ ಹಂಚಿಕೆ ಮಾಡಿಕೊಡಲಾಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಬರಲಾರದು ಅನ್ನುವಂಥ ನಿರೀಕ್ಷೆ ರಾಜ್ಯ ಸರ್ಕಾರದ್ದು. ಸದ್ಯಕ್ಕೆ ಈಗ ಅವರೆಲ್ಲರೂ ಕೂಡ ಎಲ್ಲ ಪರಿಶಿಷ್ಟ ಜಾತಿಯ ಸಮುದಾಯದ ನಾಯಕರು ಸಿಹಿಯನ್ನು ಹಂಚಿ ಅವರು ಈಗ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಈ ತರಹದ ಸಮಸ್ಯೆಗಳು ಮುಂದಿನ ದಿನ ಬರಲಿಕ್ಕಿಲ್ಲ. ಮತ್ತು ಈ ಒಂದು ಏನು ಮೀಸಲಾತಿ 5% ರಿಸರ್ವ್ ಮಾಡಲಾಗಿದೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗಿನ ಗೆಲುವು ತಂದುಕೊಡುತ್ತೆ ಮತ್ತು ಎಷ್ಟು ಮಟ್ಟಿಗಿನ ಚುನಾವಣಾ ಅಸ್ತ್ರವಾಗಿ ಕೂಡ ಬಳಕೆಯಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.